ಡೆವಿಲ್ ಸಿನಿಮಾ ಶೂಟಿಂಗ್ ಆಗಿ ಥೈಲೆಂಡ್ಗೆ ತೆರಳಿದ್ದಂತಹ ನಟ ದರ್ಶನ್ ಇವತ್ತು ಥೈಲೆಂಡ್ನಿಂದ ಬೆಂಗಳೂರಿಗೆ ವಾಪಸ್ ಆಗ್ತಾ ಇದ್ದಾರೆ. ಡೆವಿಲ್ ಸಿನಿಮಾ ಶೂಟಿಂಗ್ ಅಲ್ಲಿ ಬ್ಯುಸಿ ಆಗಿದ್ರು ನಟ ದರ್ಶನ್ 10 ದಿನಗಳ ಕಾಲ ಥೈಲೆಂಡ್ಗೆ ತೆರಳಿದ್ರು. ಇವತ್ತು ಥೈಲೆಂಡ್ನಿಂದ ಕೊಲೆ ಆರೋಪಿ ದರ್ಶನ್ ವಾಪಸ್ ಆಗ್ತಾ ಇದ್ದಾರೆ. ಪತ್ನಿ ವಿಜಯಲಕ್ಷ್ಮಿ ಜೊತೆ ಬೆಂಗಳೂರಿಗೆ ದಚ್ಚು ರಿಟರ್ನ್ ಆಗ್ತಾ ಇದ್ದಾರೆ. ವಿದೇಶದಿಂದ ಬೆಂಗಳೂರಿಗೆ ವಾಪಸ್ ಆದಂತಹ ನಟ ದರ್ಶನ್ ಸಿನಿಮಾ ಶೂಟಿಂಗ್ ಮುಗಿಸಿ ಬೆಂಗಳೂರಿಗೆ ದಚ್ಚು ವಾಪಸ್ ಆಗಿದ್ದಾರೆ. ತಡರಾತ್ರಿ ಕೆಂಪೇಗೌಡ ಏರ್ಪೋರ್ಟ್ಗೆ ಬಂದಿಳಿದಂತಹ ನಟ ದರ್ಶನ್ ತಡರಾತ್ರಿ ಬಂದಿರುವಂಥದ್ದು. ಡೆವಿಲ್ ಶೂಟಿಂಗ್ ಮುಗಿಸಿ ಥೈಲೆಂಡ್ನಿಂದ ವಾಪಸ್ ಆಗಿದ್ದಾರೆ. ಬ್ಯಾಂಕಾಕ್ನಿಂದ ಥಾಯ್ ಏರ್ವೇಸ್ ವಿಮಾನದಲ್ಲಿ ಆಗಮಿಸಿದ್ದಾರೆ ನಟ ದರ್ಶನ್. ಟರ್ಮಿನಲ್ನಿಂದ ಕಾರಿನವರೆಗೂ ದರ್ಶನ್ಗೆ ಸಿಐಸಿಎಫ್ ಭದ್ರತೆ ಕೊಟ್ಟಿದ್ದಾರೆ. ಬಿಗಿ ಭದ್ರತೆ ಜೊತೆ ಕರ್ಕೊಂಡ್ಬಂದಿದ್ದಾರೆ. ಜಾಮೀನು ಆದೇಶ ಕಾಯ್ದಿರಿಸಿರುವಂತಹ ಸುಪ್ರೀಂ ಕೋರ್ಟ್. ಮೊನ್ನೆ ತಾನೇ ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ ಆಯಿತು. ಇದೇ ಟೆನ್ಷನ್ನಲ್ಲಿ ಕೊಲೆ ಆರೋಪಿ ದರ್ಶನ್ ವಾಪಸ್ ಆಗಿದ್ದಾರೆ ಥೈಲೆಂಡ್ನಿಂದ ಬೆಂಗಳೂರಿಗೆ. ರಾಜ್ಯ ಸರ್ಕಾರ ಸಲ್ಲಿಸಿದ್ದಂತಹ ಬೇಲನ್ನು ರದ್ದು ಕೋರಿ ಅರ್ಜಿ ವಿಚಾರಣೆ ಆಗಿರುವಂಥದ್ದು ಸುಪ್ರೀಂನಲ್ಲಿ. ಇದೇ ಟೆನ್ಷನ್ನಲ್ಲಿ ವಾಪಸ್ ಆಗಿದ್ದಾರೆ ನಟ ದರ್ಶನ್. ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಪ್ರಮುಖ ಆರೋಪಿಗಳು ದರ್ಶನ್ ಸೇರಿದಂತೆ 7 ಜನ ಎಲ್ಲರ ಬೇಲ್ ರದ್ದು ಕೋರಿ ಅರ್ಜಿ ವಿಚಾರಣೆ ಆಗಿದ್ದಿತ್ತು. ಇದೇ ಟೆನ್ಷನ್ನಲ್ಲಿ, ಯಾಕೆಂದರೆ ಸುಪ್ರೀಂ ಕಾಯ್ದಿರಿಸಿರುವಂಥದ್ದು ತೀರ್ಪನ್ನು. 1 ವಾರಕ್ಕೆ ಮುಂದೆ ಹೋಗಿದೆ ತೀರ್ಪು. ಹೀಗಾಗಿ ನಟ ದರ್ಶನ್ ವಕೀಲರ ಜೊತೆ ಒಂದಷ್ಟು ಸಮಾಲೋಚನೆ ನಡೆಸೋದಿರುತ್ತೆ, ಮೀಟಿಂಗ್ಸ್ ಮಾಡೋದಿರುತ್ತೆ, ಮಾಹಿತಿಯನ್ನು ಕಲೆ ಹಾಕೋದಿರುತ್ತೆ. ಎಲ್ಲದರ ಬಗ್ಗೆ ಟೆನ್ಷನ್ ಆಗಿದ್ದಾರೆ ನಟ ದರ್ಶನ್, ಏನಾದರೂ ಆಗ್ಬಿಡಬಹುದು ಅನ್ನುವಂಥ ರೀತಿಯಲ್ಲಿ. ಹೀಗಾಗಿ ನಿನ್ನೆ ತಡರಾತ್ರಿ ಥೈಲೆಂಡ್ನಿಂದ ವಾಪಸ್ ಬಂದಿದ್ದಾರೆ ಪತ್ನಿಯ ಜೊತೆಗೆ ನಟ ದರ್ಶನ್. ಟರ್ಮಿನಲ್ನಿಂದ ಅವರ ಕಾರ್ವರೆಗೂ ಕೂಡ ಅವರಿಗೆ ಬಿಗಿ ಭದ್ರತೆಯನ್ನು ಕೊಡಲಾಗಿತ್ತು. ಸೇಫ್ ಆಗಿ ಅವರನ್ನು ಮನೆಗೆ ಕಳಿಸ್ಕೊಡಲಾಗಿರುವಂಥದ್ದು. ಮತ್ತಷ್ಟು ಟೆನ್ಷನ್ ಹೆಚ್ಚಾಗಿದೆ ನಟ ದರ್ಶನ್ಗೆ ಮತ್ತು ಅವರ ಇಡೀ ಗ್ಯಾಂಗ್ಗೆ. ಯಾಕೆ ಅಂತ ಹೇಳಿದ್ರೆ ಸುಪ್ರೀಂ ಕಟ್ ಆ್ಯಂಡ್ ಕ್ಲಿಯರ್ ಆಗಿ ಹೇಳಿದೆ. ಯಾಕೆ ಅಂತ ಹೇಳಿದ್ರೆ ಹೈಕೋರ್ಟ್ ಮಾಡಿದಂಥ ತಪ್ಪನ್ನು ನಾವು ಮಾಡೋದಿಲ್ಲ, ಇಷ್ಟೆಲ್ಲ ಸಾಕ್ಷಿ ಇದ್ರೂ ಕೂಡ ಹೇಗೆ ಬೇಲ್ ಕೊಟ್ಟರು ಅನ್ನುವಂಥ ರೀತಿಯಲ್ಲಿ ಪ್ರಶ್ನೆಗಳನ್ನು ಮುಂದಿಟ್ಟಿದೆ ಸುಪ್ರೀಂ ಕೋರ್ಟ್. ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರಾಮು. ಎಲ್ಲೋ ಒಂದು ಕಡೆ ನಟ ದರ್ಶನ್ಗೆ ಟೆನ್ಷನ್ ಹೆಚ್ಚಾಗಿರುವಂಥದ್ದು. ಯಾಕೆ ಅಂತ ಹೇಳಿದ್ರೆ ಸುಪ್ರೀಂ ಒಂದು ತೀರ್ಪನ್ನು ಕಾಯ್ದಿರಿಸಿರುವಂಥದ್ದು. ಹೀಗಾಗಿ ವಕೀಲರ ಜೊತೆ ಒಂದಷ್ಟು ಸಮಾಲೋಚನೆ ಇದ್ದೇ ಇರುತ್ತೆ ನಟ ದರ್ಶನ್ಗೆ. ಒಂದು ಟೆನ್ಷನ್ನಿಂದನೇ ಥೈಲೆಂಡ್ನಿಂದ ತಡರಾತ್ರಿ ವಾಪಸ್ ಆಗಿದ್ದಾರೆ ನಟ ದರ್ಶನ್. ಏನಾಗಿದೆ ಅನ್ನುವಂತಹ ಡೀಟೇಲ್ಸ್ ಕೊಡೋದಾದ್ರೆ? ಖಂಡಿತವಾಗ್ಲೂ ಏನು ಒಂದು ರೇಣುಕಾಸ್ವಾಮಿ ಕೊಲೆ ಪ್ರಕರಣದ 2ನೇ ಆರೋಪಿ ದರ್ಶನ್ ಈಗ ಚಿತ್ರೀಕರಣ ಅಂಗವಾಗಿ ಥೈಲ್ಯಾಂಡ್ಗೆ ತೆರಳಿದ್ರು. ಏನು ತಡರಾತ್ರಿ 11:45 ಸುಮಾರಿಗೆ ಥಾಯ್ ಏರ್ವೇಸ್ ನಲ್ಲಿ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಟರ್ಮಿನಲ್ 2ಗೆ ಒಂದು ಪತ್ನಿ ಸಮೇತವಾಗಿ ದರ್ಶನ್ ಆಗಮಿಸ್ತಾರೆ. ಇನ್ನು ಏನು ಸುಪ್ರೀಂ ಕೋರ್ಟ್ ನಲ್ಲಿ ಈಗಾಗಲೇ ಈ ಒಂದು ಪ್ರಕರಣ ಒಂದು ಏನು ಆದೇಶಕ್ಕಾಗಿ ಒಂದು 10 ದಿನಗಳ ಗಡುವು ನಿಟ್ಟಿರುವಂತದ್ದೇ ಈ ಒಂದು ದರ್ಶನ್ಗೆ ತಳಮಳ ಶುರುವಾಗಿರುವಂತದ್ದು. ಏನು ಸುಪ್ರೀಂ ಕೋರ್ಟ್ ನಲ್ಲಿ ಏನು ತಮ್ಮ ಜಡ್ಜ್ಮೆಂಟ್ ಗಾಗಿ ಕಾಯ್ತಿರುವಂತ ದರ್ಶನ್ಗೆ ಸಿಹಿಯೋ ಕಹಿಯೋ ಅನ್ನುವಂಥದ್ದು ಭಯದ ವಾತಾವರಣದಲ್ಲಿ ಬೆಂಗಳೂರಿಗೆ ಆಗಮಿಸಿರುವಂತದ್ದು. ಈಗಾಗಲೇ ಸುಪ್ರೀಂ ಕೋರ್ಟ್ ನಲ್ಲಿ ಏನು ಈ ನಿರ್ಧಾರ ಆಗ್ಬೇಕಾಗಿದೆ, ಈ ಒಂದು ನಿರ್ಧಾರಕ್ಕಾಗಿ ಕಾಟೇರನ್ಗೆ ಅನ್ನುವಂಥದ್ದು ಕಾದು ನೋಡ್ಬೇಕಾಗಿದೆ ಅಂತಾನೆ ಹೇಳ್ಬೋದು. ಎಸ್, ಥ್ಯಾಂಕ್ ಯು ರಾಮು ತಮ್ಮೆಲ್ಲ ಡೀಟೇಲ್ಸ್ಗಾಗಿ.